ಶಾಖೆ ಸಿದ್ದಾಪುರ Your Bluetooth device is ಈ ready ಒಂದು to pair. ಸಂಸ್ಥೆಯ ವತಿಯಿಂದ ತಾಲೂಕಿನಲ್ಲಿ ಎಲೆಮರಿಯ ತಾಯಿಯಂತೆ ಸೇವೆ ಸಲ್ಲಿಸುವಂತಹ ಶಿಕ್ಷಕರಿಗೆ ಪ್ರಶಸ್ತಿ ಸಮಾರಂಭ ಪಡೆಯುವುದು ಎಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಒಂದು ವಿಷಯ. ಈ ಒಂದು ಉತ್ತಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಚೈತನ್ಯ ಕುಮಾರ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ನಮ್ಮ ಕರ್ನಾಟಕ ಸರ್ಕಾರಿ ನೌಕರ ಸಂಘ ಶಾಖೆ ಸಿದ್ದಾಪುರದ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜೇಶ್ ನಾಯ್ಕ ಅವರೇ, ದೈಹಿಕ ಶಿಕ್ಷಣ ಪರಿವೀಕ್ಷಕರು ಹಾಗೂ ಆತ್ಮೀಯ ಶಿಕ್ಷಕರಾಗಿರುವಂತಹ ಶ್ರೀ ನಾಯ್ಕ ಅವರೇ, ಪಿಎಂ ಪೋಷಣ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕರು ಆಗಿರುವಂತಹ ಶ್ರೀ ಉದಯ ದೇಸಾಯಿ ಅವರೇ, ಸಂಘದ ಅಧ್ಯಕ್ಷರಾಗಿರುವಂತಹ ಆಪ್ತರಾಗಿರುವಂತಹ ಶ್ರೀ ಸತೀಶ್ ಹೆಗಡೆ ಅವರೇ, ಶಿಕ್ಷಣ ಸಂಯೋಜಕರಾಗಿರುವಂತಹ ಏಕೈಕ ಸಂಯೋಜಕರಾಗಿರುವಂತಹ ಶ್ರೀ ಮಂಜುನಾಥ ಶಾಸ್ತ್ರಿ ಅವರೇ, ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿ ಮಿತ್ರರೇ, ಈ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ವಿಜೇತರಾದಂತಹ ಹಾಜರಾಗಿರುವಂತಹ ಎಲ್ಲ ಶಿಕ್ಷಕರೇ, ಅವರ ಕುಟುಂಬದ ಸದಸ್ಯರುಗಳೇ, ಪತ್ರಿಕಾ ವರದಿಗಾರರು ಹಾಗೂ ನಾನು ಹಿಂದಿನ 2 ಅವಧಿಯಲ್ಲಿ ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಮಗೆ ಸಂಪೂರ್ಣವಾಗಿ ಸಹಕರಿಸಿ ಕಾರ್ಯಕ್ರಮಕ್ಕೆ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿರುವಂತಹ ನೀಡಿರುವಂತಹ ಪತ್ರಿಕಾ ವರದಿಗಾರರಾಗಿದ್ದ ಶ್ರೀ ನಾಗರಾಜ್ ಅವರೇ, ಆತ್ಮೀಯ ಶಿಕ್ಷಕರೇ, ಸೇರಿದ್ದಾರೆ ಬಂಧುಗಳು, ನಾನು ಸತೀಶ್ ಹೇಳಿದ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ಕಾರ್ಯಕ್ರಮ ಅಂತ. ಅವರು 3 ವರ್ಷದಿಂದ ತುಂಬಾ ಸಂತೋಷ ಆಗಿದೆ. 1 ವರ್ಷಕ್ಕೆ 18 3 ಅಂದ್ರೆ 54 ಶಿಕ್ಷಕರನ್ನ ಗುರುತಿಸಿಕೊಂಡು ಈಗಿಂದ ಸನ್ಮಾನಿಸುವ ಒಂದು ಪುಣ್ಯದ ಕೆಲಸ ಕಂಡುಬರುತ್ತದೆ. ಆಗ ನೋಡಿದ್ರೆ ಸಿದ್ದಾಪುರ ತಾಲೂಕಿನಲ್ಲಿರುವಂತಹ ಪ್ರತಿಯೊಬ್ಬ ಶಿಕ್ಷಕರಿರ್ಬೋದು, ಶಿಕ್ಷಕಿಯರಿರ್ಬೋದು ಪ್ರಶಸ್ತಿಗೆ ಭಾಜನರೇ ಎಲ್ಲರೂ ನಾನು ಕೊಂಡುಕೊಂಡ ಶಕ್ತಿ ಇದೆ. ಇಲ್ಲಿ ಹೋದಾಗ ನಾವು ಬೇರೆ ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇವೆ. ಆದರೆ ಇಲ್ಲಿಯ ಶಿಕ್ಷಕರು ನಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವಷ್ಟು ಪ್ರಮಾಣ ಬಹುಶಃ ಬೇರೆ ಎಲ್ಲಿಯೂ ಇಲ್ಲ. ಹಾಗಾಗಿ ಸಂಘ ಹಾಗೆ ಮುಂದುವರ್ಕೊಂಡು ಹೋಗಿ ಪ್ರತಿ ವರ್ಷ 18ರಂತೆ ಎಷ್ಟು ವರ್ಷ ಎಲ್ಲ ಶಿಕ್ಷಕರಿಗೂ ಪ್ರಶಸ್ತಿ ಕೊಡುವಷ್ಟು ಮಟ್ಟಿಗೆ ಇರ್ತದೆ. ಅಲ್ಲಿವರೆಗೂ ನಿಮ್ಮ ಸಂಘನೆ ಇರಲಿ. ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸಿದ್ದೇನೆ. ಸ್ನೇಹಿತರೆ, ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ಇವತ್ತು ಒಂದು ಪುಣ್ಯದ ಕೆಲಸ, ಸಾವಿತ್ರಿಬಾಯಿ ಫುಲೆ ಅಂತ ಒಬ್ಬ ಮಹಾನ್ ಸಾಧನೆಯನ್ನ ನೆನೆದು ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಟ್ಟು ಶಿಕ್ಷಕರಿಗೆ ಅವರವರ ಜವಾಬ್ದಾರಿಯನ್ನ ಹೆಚ್ಚಿಸುವಂತ ಒಂದು ಕೆಲಸ ಇಲ್ಲಿ ಆಗಿದೆ. ಬಹುಶಃ ನಾವು ಹೊಸ ವರ್ಷ ಬಂದರೂ ಕೂಡ ನಮಗೊಂದು ನೇಮ ಪಾರ್ಟಿ ನೋಡ್ಬೇಕು, ಕುಣಿತ ನೋಡ್ಬೇಕು, ಸಂಗೀತ ನೋಡ್ಬೇಕು, ಒಂದಿನ ರಾಜ್ಯ ಹಾಕೋರು ಹೊಸ ವರ್ಷ ಆಚರಣೆ ಏನೇನ್ ಮಾಡಿದಾರ ಗೊತ್ತಿಲ್ಲ, ಅದೊಂದು ನೇಮ. ವರ್ಷ ಬರ್ತಾನೆ ಇತ್ತು, ಹೋಗ್ತಾ ಇತ್ತು, ನಮ್ಗೆ ಅವಕಾಶ ಅದನ್ನು ಬಳಸ್ಕೊಳ್ಳಿ. ನನ್ಗೆ ವಿಚಿತ್ರ ಆಯ್ತು, ಎಲ್ಲರೂ ಒಂದು ನಾವು ಯಾವ ರೀತಿಯಾಗಿ ಹೊಸ ವರ್ಷ ಆಚರಣೆ ಮಾಡ್ತೀವಲ್ಲ, ಜನವರಿ 3 ನಾವು ಯಾಕೆ ಬರೀತೀವಿ ಅಂತ ಬಹುಶಃ ನಮ್ಮ ಇಲಾಖೆಯಲ್ಲಿ ನೆನಪಿರ್ಬೋದು. ಬಹುಶಃ ಬಹಳ ಮಂದಿಗೆ ಸಾವಿತ್ರಿಬಾಯಿ ಯಾರು ಬಹುಶಃ ಗೊತ್ತಿಲ್ಲ. ನಮ್ಮ ಭಾರತ ದೇಶದಲ್ಲಿ ಇವತ್ತು 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತ ದೇಶದಲ್ಲಿ ಪ್ರಥಮ ಮಹಿಳಾ ಶಿಕ್ಷಕಿಯರು. ಖುಷಿ ಪಡಬೇಕು ನಾವು. ಅದು ಅಲ್ಲದೆ ಭಾರತದ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ, ದಲಿತರ ಶಿಕ್ಷಣಕ್ಕಾಗಿ, ನಿರ್ಗತಿಕರ ಶಿಕ್ಷಣಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಕಿದಂತ ಒಬ್ಬ ಸಾಧ್ಯ. 1831
ಸುಮಾರು 196 ವರ್ಷಗಳ ಹಿಂದೆ ಆಕೆ ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ನಾಯಕವನ್ನು ಹಳ್ಳಿಯಲ್ಲಿ ಜನ್ಮಿಸ್ತಾಳೆ. ಆ ಸಂದರ್ಭದಲ್ಲಿ ನಮ್ಮ ದೇಶದ ಸ್ಥಿತಿ ಹೇಗಿರಬಹುದು? 200 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಬಂದಾವಾಗಲೇ ನಮ್ಮ ದೇಶದ ಶಿಕ್ಷಣ ಕೇವಲ 16-15% ಇರುವಂತದ್ದು. ಅದಕ್ಕಿಂತ ಸುಮಾರು 100 ವರ್ಷಗಳ ಹಿಂದೆ ಅಂತಂದ್ರೆ ನಮ್ಮ ಶಿಕ್ಷಣದ ಮಟ್ಟ ಆ ಕಾಲದಲ್ಲಿ ಯಾವ ಮಟ್ಟದಲ್ಲಿ ಇರ್ಬೋದು? ಒಂದ್ ಕಡೆ ಮೂಢ ನಂಬಿಕೆಗಳ ತವರೂರು ನಮ್ಮ ದೇಶ ಆಗಿನ ಸಂದರ್ಭದಲ್ಲಿ 1830 ಸಂದರ್ಭ. ಸತೀ ಸಹಗಮನ ನಾವು ಇತಿಹಾಸದಲ್ಲಿ ಓದಿದ್ದೇವೆ. ಪಾಪ ಗಂಡ ಕೂಡಲೇ ಹೆಂಡತಿ ಗಂಡನ ಸ್ಥಿತಿಯಲ್ಲಿ ಹಾರಿ ಹೊಸ ಸ್ಥಿತಿ ಹೋಗ್ಬೇಕು. ಈಗ ನಾವು ಕಲ್ಪನೆ ಮಾಡ್ಕೊಳ್ಳೋ ಸಾಧ್ಯ ಇದೆ ಇವತ್ತು ಆ ಪದ್ಧತಿ ಇದ್ರೆ. ಮೇಲ್ಜಾತಿ ಸ್ತ್ರೀಯ ಗಂಡ ಸತ್ತೋಗ್ಬಿಟ್ಟು ಪಾಪ ಆಕೆ ಗಂಡನ ಶವದ ಸ್ಥಿತಿಯಲ್ಲಿ ಹಾರಿ ಪ್ರಾಣ ಬಿಡಬೇಕು. ಇಲ್ಲ ಅಂತಂದ್ರೆ ತಲೆಯನ್ನ ಉಳಿಸ್ಕೋಬೇಕು. ಎಂತ ಅಮಾನವೀಯ ಪದ್ಧತಿ! ಯಾವಾಗ ಬೇರೆ ಸ್ವಲ್ಪ ಕೆಳಜಾತಿಯವರ ಸ್ತ್ರೀಯವರು ಪತಿಯರು ಸತ್ತೋದ್ರೆ ಆಕೆ ಒಳಗೆ ಇರ್ಬೇಕು, ಬಿಡಿಸಿ ಉಳ್ಕೊಂಡಿರ್ಬೇಕು, ಹೊರಗಡೆ ಬರಲೇಬಾರದು. ಎಂತ ಪದ್ಧತಿ! ಇನ್ನೊಂದು ಹೆಚ್ಚು ಹೇಳ್ಬೇಕಂತಂದ್ರೆ ಹೆಣ್ಣು ಮಕ್ಕಳು ಓದಲೇಬಾರದು. ದೊಡ್ಡ ಪಂಡಿತರು ಓದೇವಾದ ಯಾಕೆ ಹೆಣ್ಮಕ್ಳು ಓದ್ಬೇಕು? ಯಾವ ವೇದದಲ್ಲಿ ಹೇಳಿ ಹೆಣ್ಮಕ್ಳು ಓದ್ಬೇಕು ಅಂತ? ಅವರು ಮನೇಲೆ ಕೆಲಸ ಮಾಡಬೇಕು, ಮನೆ ಒಳಗೆ ಇರಬೇಕು. ಈ ತರದ ಒಂದು ನಂಬಿಕೆ ಯಾವಾಗ ನಾನೆಲ್ಲ ಒಂದು ಓದೆ ಎಷ್ಟು ಮಟ್ಟಿಗೆ ಕುಂದು ನಂಬಿಕೆ ನೋಡಿ. ಯಾವ ಹೆಣ್ಮಕ್ಳು ಓದ್ತಾಳೆ ಆಕೆ ಗಂಡ ಉಣ್ಣುವಂತ ಆಹಾರ ವಿಷವಾಗ್ತದೆ ಅಂತ ಅವ್ರು ನಂಬಿರ್ತಾರೆ. ಆತ ಉಣ್ಣುವಂತ ಒಂದೊಂದು ಅನ್ನದ ಹುಳು ಆಗ್ತದೆ. ಆತರ ನಂಬಿಕೊಂಡಿರೋದ್ರಿಂದ ಸ್ತ್ರೀಯರಿಗೆ ಪಾಪ ಕಲಿಯಲಿಕ್ಕೆ ಅವಕಾಶನೇ ಇಲ್ಲ ಈಗ. ಅದೇ ಟೈಮ್ನಲ್ಲಿ ಈ ಮಹಾಸಾಧಿ ಮಾತಾಡಿದ್ದಾಳೆ. ತಂದೆ ಹತ್ರ ಹೇಳ್ತಾಳೆ, ಅಪ್ಪ ನಾನು ಶಾಲೆ ಹೋಗ್ಬೇಕು ಅಂತ. ಅಪ್ಪ ಹೇಳ್ತಾನೆ ಪಾಪ ಅವನು ಕೂಡ ಅನಿವಾರ್ಯ. ಇಲ್ಲ ಮಗಳೇ, ನಾವು ಜಾತಿಯವರು, ನಾವು ಶಿಕ್ಷಣ ಪಡೆಯೋಗಿಲ್ಲ, ಶಾಲೆ ಹೋಗೋಗಿಲ್ಲ, ನೀನು ಶಾಲೆ ಹೋಗೋದನ್ನ ಹೊರತು ಅಂತ ಹೇಳ್ತಾರೆ. ಆಕೆ ಹೇಳ್ತಾರೆ ಪಾಪ, ನಾನು ಶಾಲೆ ಹೋಗ್ಬೇಕು ನಾನು ಕಲಿಬೇಕು ಅಂತ ಅವಕಾಶ ಇಲ್ಲ. ಅಷ್ಟಲ್ಲದೆ ಆ ತಂದೆ ಆಕೆ ಆ ಕಡೆ ಈ ಕಡೆ ಹೋಗುವಾಗ ಅವ್ರಿಗೆ ಕಾಣಿಸಿದಂಗೆ ಅವ್ರದ್ದೇನು 1-2 ಪುಸ್ತಕ ಪಟ್ಟಿಯಲ್ಲಿ ಇತ್ತಂತೆ. ಆ ಪಟ್ಟಿ ಪುಸ್ತಕ ಸುಟ್ಟಾಗ್ತದಂತೆ, ನನ್ನ ಮಗಳು ಶಾಲೆ ಹೋಗಬಾರ್ದು ಅಂತ. ಈ ತರ ಸಂದರ್ಭ ಅವಾಗ ಈಕೆ ತುಂಬಾ ಆಸಕ್ತಿ. 9 ವರ್ಷ ಆಗಿದೆ, ಬಾಲ್ಯ ವಿವಾಹ. ಗಂಡ್ಯಾರೋ ಹೆಣ್ಯಾರೋ, ಆ ಹೆಣ್ಮಕ್ಳ ವಯಸ್ಸು ಎಷ್ಟೇ, ಗಂಡಿನ ವಯಸ್ಸು ಯಾರು ಕೇಳೋರಿಲ್ಲ. ಹೆಣ್ಣಿರ್ಬೇಕಾದ್ರೆ ಹೆಣ್ಮಕ್ಳನ್ನ ಮದುವೆ ಮಾಡ್ಬಿಡೋದು. ಈಕೆಗೆ 9 ವರ್ಷ. ಆವಾಗ ವರ್ಷ ನಮ್ಮ ಶಾಲೆ ಮತ್ತೆ 2-3 ವಯಸ್ಸು. ಒಟ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಯಾರು ಹೆಸರು ಜ್ಯೋತಿರಾವ್ ಫುಲೆ ಅವರಿಗೆ ಮದುವೆ ಮಾಡಿದ್ದಾರೆ. ಅವರಿಗೆ 13 ವರ್ಷ, ಈಕೆಗೆ 9 ವರ್ಷ. ಆದ್ರೆ ಈಕೆಯ ಒಂದು ಪುಣ್ಯ, ಆಕೆ ಜೀವನದ ಪ್ರತಿ ಒಂದು ಹೆಜ್ಜೆಗೂ ಬೆನ್ನೆಲುಬಾಗಿ ನಿಂತಿರುವಂತ ಗಂಡನೇ ಅವರಿಗೆ ಸಿಗ್ತಾರೆ. ಒಂದ್ಸತಿ ಗಂಡ ಹೆಂಡತಿ ಚಿಕ್ಕವರು, ಸಣ್ಣ ಮಕ್ಕಳು, ಯಾವುದೇ ಗಂಡ ಹೆಂಡತಿ ಮದುವೆ ಹೋಗಿದ್ದಾರೆ. ಏನೋ ಇವರು ಬೆಳಜಾತಿಯರು ಅನ್ಕೊಂಡು ಅಥವಾ ಇವರು ಅನಕ್ಷರ ಅಂತ ಗೊತ್ತಿಲ್ಲ, ಇವರ ತಪ್ಪು ಹಾಕ್ಬಿಟ್ಟಿದ್ದಾರೆ ಆ ತುಂಬಿದ ಮನೆಯ ಮದುವೆ ಮನೆಯಲ್ಲಿ. ಇವರು ತುಂಬಾ ಅವಮಾನ ಮನೆಗೆ ಬಂದವರೇ ಗಂಡ ಹೆಂಡತಿ ಶಪಥ ಮಾಡ್ತಾರೆ, ಏನಾದ್ರೂ ಆಗಲಿ ಒಂದು ದಿನದಲ್ಲಿ ಈ ಒಂದು ಅಪನಂಬಿಕೆಯನ್ನ ನಾವು ಹೋಗಲಾಡಿಸಲೇಬೇಕು. ಇದು ಹೋಗಲಾಡಿಸಬೇಕಾದ್ರೆ ಮೊದಲು ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಅದರೊಳಗೂ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗಬೇಕಂತ ಹೇಳಿ ಆವತ್ತೇ ತೀರ್ಮಾನ ಮಾಡಿ ಗಂಡ ಹೆಂಡತಿ ತುಂಬ ಬಿಡ್ತಾರೆ. ಪುಣ್ಯಕ್ಕೆ ಗಂಡ ಅವರ ಟೀಚರ್ ಆಗಿದ್ದಂತೆ 13 ವಯಸ್ಸಿಗೆ. ಆ ಗಂಡ ವಿಚಾರ ಮಾಡ್ತೇನೆ, ನಾನೇನೋ ಟೀಚರ್ ಆಗಿದ್ದೇನೆ, ಒಂದಿಷ್ಟು ನಾನು ಸುತ್ತಮುತ್ತ ಇರುವಾಗ ಗಂಡು ಮಕ್ಕಳಿಗೆ ನಾನು ಹೇಳ್ಬೋದು, ಹೆಣ್ಣು ಮಕ್ಕಳಿಗೆ ಕಲಿಸೋರು ಯಾರು? ಯಾಕಂದ್ರೆ ಶಾಲೆ
ಇಲ್ಲ, ಅವ್ರಿಗೆ ಶಾಲೆ ಹೋಗಂಗಿಲ್ಲ, ಕಲಿಯೋಗಿಲ್ಲ, ಹೆಣ್ಮಕ್ಳಿಗೆ ಕಲಿಸುವ ಅಂತ ಹೇಳಿದವಾಗ ಹೆಂಡತಿ ಕೇಳ್ತಾನೆ, ನೀನೇನಾದ್ರು ಕಲಿಸ್ತೀಯ ಹೆಣ್ಮಕ್ಳಿಗೆ? ಆಗ ಅವಳು ಕಲ್ತಾಳೆ, ಇಲ್ಲ ನಾನು ಕಲೀಲಿಲ್ಲ, ನಮ್ಮ ಮಕ್ಕಳನ್ನ ಕಲಿಸ್ತೇ ಇಲ್ಲ. ಅವಾಗ ಅರ್ಥ ಹೇಳ್ತಿರುತ್ತೆ, ನಾನೇ ನಿನ್ನ ಕಲಿಸ್ತೇನೆ, ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಹೆಂಗ್ ಕಲಿಸ್ತೇನೆ ಹಾಗೆ ನಮ್ಮ ಮನೇಲಿ ಕಲಿಸ್ತೇನೆ ಅಂತ ಹೇಳಿ ಸ್ವತಃ ಗಂಡನ್ನೇ ಹೆಂಡತಿಗೆ ಪಾಠ ಹೇಳ್ಕೊಳ್ಳಿ ಶುರು ಮಾಡ್ತಾನೆ. ಸೊ ಅವಳ ಜೀವನದಲ್ಲಿ ಅವಳ ಮನೆಯೇ ಮೊದಲ ಪಾಠಶಾಲೆ ಆಗ್ತದೆ. ಗಂಡ ಹೆಂಡತಿ ಕಲಿಸ್ತಾನೆ. ಸುಮಾರು 1847 ಸಂದರ್ಭ ಮಿಚೆಲ್ ಅವರ ಒಂದು ನಾರ್ಮಲ್ ಸ್ಕೂಲ್ ನಲ್ಲಿ ಆಕೆ ಒಂದು ಟ್ರೈನಿಂಗ್ ಅನ್ನು ಪಡ್ಕೊಳ್ತಾರಂತೆ. ಟೀಚರ್ ಆಗುವಂತ ಒಂದು ಟ್ರೈನಿಂಗ್ ಹಾಕಿಕೊಂಡು ಮುಂದೆ ಟೀಚರ್ ಆಗಿ ಆಯ್ಕೆ ಆಗ್ತಾಳೆ. ಬ್ರಿಟಿಷ್ ಗೌರ್ಮೆಂಟ್ ಆ ಗೌರ್ಮೆಂಟ್ ಅವಳಿಗೆ ಅವಾರ್ಡ್ ಕೊಡ್ತಾಳೆ, ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಅಂತ. ಎಷ್ಟು ಅಭಿಮಾನ, ಇಷ್ಟು ಕಷ್ಟಪಟ್ಟು ಶಾಲೆ ಹೋಗ್ತಿರ್ಬೋದು, ತನ್ನ ಗಂಡನ ಕೈಯಾರಿ ಕಲ್ತ್ಕೊಂಡು ಮತ್ತೆ ಕಾಲೇಜ್ ಹೋಗಿ ಟ್ರೈನಿಂಗ್ ಪಡ್ಕೊಂಡು ಶಿಕ್ಷಕಿಯಾದಂತ ಒಬ್ಬ ಸಾಧ್ಯ ಆಗಿದೆ. ಸೊ ಮುಂದೆ 1848 ವರ್ಷಗಳ ಕಾಲ ಸ್ನೇಹಿತರು ಬಹಳ ಆಸೆ ಪಡಬೇಕು, 18 ಶಾಲೆಯನ್ನು ತಿಳಿತಾಳೆ. ಯಾವಾಗ ಸುಮಾರು 60-50-40 ವರ್ಷಗಳ ಹಿಂದೆ ಶಿಕ್ಷಣ ಅನ್ನುವಂಥದ್ದು ನೆಲಕ್ಕೆ ಬಿಡಿದಂತ ಒಂದು ಸಂದರ್ಭದಲ್ಲಿ ಈಕೆ ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟುಕೊಂಡು ಸ್ವತಃ ತಾನೇ ಕಲಿತು 18 ಶಾಲೆಗಳನ್ನು ತಿಳಿತಾಳಂತ. 18 ಶಾಲೆಗಳಿಗೆ ಮಕ್ಕಳು ಇಲ್ಲ, ಅದರೊಳಗೆ ಹೆಣ್ಮಕ್ಳು ಯಾರು ಬರೋದೇ ಇಲ್ಲ, ಯಾರು ಬಳಸುವುದಿಲ್ಲ ಹೆಣ್ಮಕ್ಳನ್ನ. ಅಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ಪ್ರತಿ ಮನೆ ತಿರುಗಿ ಹೆಣ್ಮಕ್ಳನ್ನ ಕಳಿಸ್ಕೊಡಿ, ಹೆಣ್ಮಕ್ಳು ಕಲಿಬೇಕು, ಅವರು ಶಾಲೆ ಕಲಿಬೇಕು, ಅವರು ಜಾಣರಾಗಬೇಕು, ಅವರು ಮುಂದುವರೆದು ಅಂತ ಹೇಳಿ ಮನ ಒಲಿಸಿ ಪ್ರತಿ ಮನೆಯಿಂದ ಹೆಣ್ಮಕ್ಳನ್ನ ಕರ್ಕೊಂಡ್ಬರ್ತಾರೆ. ಕೆಲವೊಬ್ರು ಒಪ್ಕೊಂಡ್ರು ಕರ್ಕೊಂಡು ಹೋಗಮ್ಮ ಕಲಿಸುವಂತ, ಕೆಲವೊಬ್ರು ಅವಳನ್ನ ವಿರೋಧ ಮಾಡ್ತಾರೆ. ನೀನು ಸಮಾಜಕ್ಕೆ ವಿರೋಧವಾಗಿದ್ಯಾ, ನಮ್ಮ ನಂಬಿಕೆಗೆ ವಿರೋಧವಾಗಿದ್ಯಾ, ಹೆಣ್ಣು ಮಕ್ಕಳು ಕಲಿಸ್ತಾ ಇದೆಯಾ, ನಾಳೆ ಕೂಡ ಹೆಣ್ಣು ಮಕ್ಕಳು ಮುಂದೆ ಬಂದ್ರೆ ಪುರುಷರು ಯಾವಾಗಿರ್ತಾರೆ ಕಡಿಮೆ ಆಗಿರ್ತಾರೆ, ಇದರಲ್ಲಿ ತಪ್ಪು ಮಾಡ್ತಿದೆ ಅಂತ ಹೇಳುವ ಸಾಕಷ್ಟು ಎಚ್ಚರಿಕೆ ಕೊಡ್ತಾಳ. ಕೇಳೋದಿಲ್ಲ, ಕರ್ಕೊಂಡು ಶಾಲೆ ನಡೆಸ್ತಾಳೆ. ಎಷ್ಟು ವಿಚಿತ್ರ ಎಷ್ಟು ನೋವಾಗ್ತದೆ. ಆಕೆ ಮನೆಯಿಂದ ಶಾಲೆಗೆ ಹೋಗುವಾಗ ವಿರೋಧ ಮಾಡಿದವರು ಇರ್ತಾರಲ್ಲ, ಅವರು ಕೈಗೆ ಏನ್ ಸಿಕ್ಕದ ಹೊಡಿತಾರಂತ. ಕಲ್ಲಿಂದ ಓದಿದ್ದಾರೆ, ಮಣ್ಣಿಂದ ಹೋಗಿದ್ದಾರೆ, ಸಗಣಿ ಹೋಗಿದ್ದಾರೆ, ಕೈಗೆ ಏನ್ ಸಿಕ್ಕದನ್ನು ಹೋಗಿರೋದಾಕೆ ಅವೆಲ್ಲವನ್ನು ಅವರು ಸ್ವೀಕರಿಸಿಕೊಂಡು ಶಾಲೆ ಹೋಗಿದ್ದಾರೆ. ಶಾಲೆ ಹೋಗುವಾಗ ಕ್ಲಾಸ್ಗೆ ಹೋಗುವಾಗ ನೋಡ್ತಾರೆ, ತನ್ನ ಸೀರೆ ಪೂರ್ತಿ ಒಂದ್ ಕಡೆ ಸಗಣಿ, ಒಂದ್ ಕಡೆ ಮಣ್ಣು, ಒಂದ್ ಕಡೆ ಕಸ ಕಟ್ಟಿ ಏನೆಲ್ಲ ಕುತ್ಕೊಂಡಿದೆ. ಆ ಪುಣ್ಯಕ್ಕೆ ಏನ್ ಮಾಡ್ತಾರೆ, ಒಂದು ಎಕ್ಸ್ಟ್ರಾ ಸೀರೆಯನ್ನ ಬ್ಯಾಗ್ ತಗೊಂಡು ಹೋಗ್ತದೆ ಅಂತ. ಅದನ್ನ ಶಾಲೆ ತಗೊಂಡು ಹೋಗಿ ಈ ರಾಣಿಯಾದ ಸೀರೆ ಇತ್ತಲ್ಲ, ಅದೇ ಕ್ಲಾಸ್ ರೂಮ್ಲಿ ಚೇಂಜ್ ಮಾಡ್ಕೊಂಡು ಆ ಸೀರೆ ಉಟ್ಕೊಂಡು ಮಕ್ಕಳಿಗೆ ಪಾಠ ಹೇಳಿ ಶಾಲೆ ಮುಗಿದ ಆ ಸೀರೆಯನ್ನು ಮತ್ತೆ ಬಳಸಿ ಮತ್ತೆ ಬ್ಯಾಗ್ ಹಿಡ್ಕೊಂಡು ಆ ರಾಣಿಯಾದ ಸೀರೆ ಉಟ್ಕೊಂಡು ಮನೆಗೆ ಬರ್ತಿದ್ದಂತೆ. ಯಾಕಂದ್ರೆ ಮತ್ತೆ ಸೂಕ್ತ ಬರೋದೆ. ಸ್ನೇಹಿತರೆ, ತನ್ನ ಸಲುವಾಗೆಲ್ಲ ಹೆಣ್ಣು ಮಕ್ಕಳು ಕಲಿಸ್ಬೇಕು, ನಿರ್ಗತಿಕರಿಗೆ ಕಲಿಸ್ಬೇಕು, ಅನಕ್ಷರತೆ ಶಿಕ್ಷಣ ಮಾಡಬೇಕು ಅಂತೇಳಿ ಆ ಉದ್ದೇಶ ಹೇಗಿತ್ತು. ಇವತ್ತು ನಾವೆಲ್ಲ ಪೂಜೆ ಮಾಡಬೇಕು. ಸ್ನೇಹಿತರೆ, ನಮ್ಮದು ದೈವ ಅಂತ ಮಹಾಸಾಧನೆಯಲ್ಲಿ ಇವತ್ತು ನಾವು ಎಷ್ಟು ಮಂದಿ ನೆನಪಿಸ್ತೇವೆ ಅಲ್ವಾ? ಹಾಗೆ ಮುಂದೋದ್ರೆ ಅವರು ಸಾಕಷ್ಟು ಈ ಅನಾಥರಿಗೆ, ವಿಧೇಯರಿಗೆ, ನಿರ್ಗತಿಕರಿಗೆ ಅನೇಕ ಆಶ್ರಮ ಶಾಲೆಗಳನ್ನು ಆ ಮೂಲಕವಾಗಿ ಬಡವರ ಸೇವೆ ಮಾಡಿದ್ದಾಳೆ. ಇಷ್ಟು ಕಡಿಮೆ ಮತ್ತೆ ಒಮ್ಮೆ ಒಬ್ಬಳು ವಿಧವೆ ಜೀವ ಕೊಡ್ಲಿಕ್ಕೆ ಹೋದಂತೆ. ಯಾಕೆ ಅಂತ ಹೇಳಿದ್ರು ಇವರು ಗಂಡ ಹೇಳ್ಬೇಕು, ಇಲ್ಲ ನನ್ನ ಗಂಡ ಸತ್ತೋಗಿ ಇಷ್ಟು ವರ್ಷ ಆಗಿದೆ, ನಾನು ಯಾವುದೋ ಅವರು ಮೋಸಕ್ಕೆ ಬಲಿಯಾಗಿದ್ದೇನೆ, ನಾನೀಗ ಗರ್ಭಿಣಿಯಾಗಿದ್ದೇನೆ, ನಾನು ಹೇಗೆ ತೋರಿಸ್ಲಿ, ಹಾಗಾಗಿ ನಾನು ಸಾಯ್ತಿದ್ದೇನೆ ಅಂತ ಹೇಳಿ ಸಾಯ್ಲಿಕ್ಕೆ ಹೋದಾಗ ಆಕೆನ ತಡೀತಾಳೆ. ತಡೆದು ನಮ್ಮ ಮನೆ ಕರ್ಕೊಂಡು ಬರ್ತಾಳೆ, ನಮ್ಮ ಮನೆಯಲ್ಲಿ ಸಾಕ್ತಾಳೆ. ಆಕೆ ಹೆಸರು ಕಾಶಿಬಾಯಿ ಅಂತ, ಒಬ್ಬ ಬ್ರಾಹ್ಮಣ ವಿಧವೆ ಅಂತ. ಇವಳೊಬ್ಬಳು ದಲಿತ ಮಹಿಳೆಯರು ಬ್ರಾಹ್ಮಣ ವಿಧವೆಗೆ ಆತರ ಅನ್ಯಾಯ ಆಗುವಾಗ ಆಕೆ ತನ್ನ ಮನೆ ಕರ್ಕೊಂಡು ಅವಳ ಆರೈಕೆ ಮಾಡ್ತಾ ಅವಾಗ ಸಹಜವಾಗಿ ಒಂದಿಷ್ಟು ಟೈಮ್ ಆಗುವಾಗ ಒಂದು ಗಂಡು ಮಗು ಹುಟ್ಟುದಂತೆ. ಆ ಮಗುಗೆ ಯಶವಂತ ರಾವ್ ಅಂತ ಹೆಸರು ಇಡ್ತಾರೆ.
ಈಗೇನೆ ಆ ಮಗುವನ್ನು ಸಾಕಿ ಒಂದೊಂದು ದಿವಸ ದೊಡ್ಡ ಡಾಕ್ಟರ್ನಾಗಿ ಮಾಡ್ತಾಳೆ ಅವಳು. ಅದೇ ಮಗುಗೆ ಒಂದು ವೇಳೆ ಆ ವಿಧವೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅವಳ ಜೀವನ ಹೋಗ್ಬೇಕು, ಈ ಒಂದು ಜೀವ ಕೂಡ ಹೋಗ್ಬೇಕು. ಎರಡು ಜೀವ ಉಳಿಸ್ಕೊಂಡು ಆ ಅನಾಥ ಮಗುವಿಗೆ ಓದಿಸ್ಕೊಂಡು ಡಾಕ್ಟರ್ನಾಗಿ ಮಾಡಿದಂತ ಪುಣ್ಯವಂತೆ ಈಕೆ. ಅಷ್ಟೇ ಅಲ್ಲ, 1890 ವೇಳೆಯಲ್ಲಿ ಅವಕ್ಕೆ ಗಂಡ ತೀರ್ಕೊಳ್ತಾರೆ. ಸಹಜವಾಗಿ ಹಿರಿಯ ಮಗ ಅಥವಾ ಗಂಡು ಮಕ್ಕಳು ಚಿಕ್ಕಗೆ ಬೆಂಕಿ ಇರ್ತಾರಲ್ವಾ, ಅಲ್ಲಿ ಪದ್ಧತಿ ನೋಡಿ ಆತ ಬ್ರಾಹ್ಮಣ ಅಂತ ಗೊತ್ತಿಲ್ಲ, ಆ ಯಶೋಧ ಬಾಬುವಿಗೆ ಬೆಂಕಿ ಕೊಡುವುದಿಲ್ಲ, ಆ ಕಡೆ ಈ ಕಡೆ ಹೋಗುದು. ಸ್ವತಃ ಈಕೆನೆ ತನ್ನ ಗಂಡನಿಗೆ ಬೆಂಕಿ ಇಟ್ಟು ದಹನ ಮಾಡ್ತಾಳೆ. ಪರಿಸ್ಥಿತಿ ಹೇಗಿದೆ ನೋಡಿ. ಮುಂದೆ ಅದಾದ ಸುಮಾರು 1897 ನಂತರ ಮಹಾಮಾರಿ ಪ್ಲೇಗ್ ಬರ್ತದೆ. ಇವಾಗ ನಾವು ನೋಡಿ ಸುಧಾರಣೆ ಮೊನ್ನೆ ಕೊರೋನಾ ನಮಗೆ ಎಷ್ಟು ತಂಡ ಬಿಟ್ಟಿದ್ವಿ. ಆ 150 ವರ್ಷಗಳಿಂದ ಪ್ಲೇಗ್ ಬಂದ್ರೆ ಆ ದೇಶದ ಕಥೆ ಏನಾಗಿದೆ. ಹೇಗೆ ಬಂತು ಅಂತಂದ್ರೆ ಇಡೀ ಊರೇ ತಾನೇ ಹೋಗ್ತದಂತೆ. ಅಂತ ಒಂದು ಗಂಭೀರವಾದ ಕಾಯಿಲೆ ಬಂದವಾಗ ಈಕೆ ಏನು ಸಾಕಾಗಿದ್ರೆ ಯಶೋಧ ಅವನ್ನ ಕಟ್ಕೊಂಡು ಆ ಪ್ಲೇಗ್ ರೋಗಿಗಳಿಗೆ ಸೇವೆ ಮಾಡಿದ್ದಾಳೆ. ಒಂದು ದಿವಸ ಸಣ್ಣ ಮಗುವಿಗೆ ಆ ಪ್ಲೇಗ್ ರೋಗ ತಪ್ಪಿಕೊಂಡಿದೆ. ಸ್ವತಃ ಆ ಮಗುವಿನ ತಂದೆ ತಾಯಿಯರೇ ಮಗುವಿಗೆ ಓಡೋಗಿದ್ದಾರೆ. ಹೀಗೆ ಅದನ್ನು ನೋಡಿ ತಗೊಂಡು ಆ ಮಗುವಿನ ಸೇವೆ ಮಾಡ್ತಾರೆ. ಅದಾದ ಒಂದು ಸ್ವಲ್ಪ ದಿನದಲ್ಲಿ ಈಕೆ ಕೂಡ ಆ ಪ್ಲೇಗ್ ರೋಗದಿಂದ ಸ್ವಲ್ಪ ಹೋಗ್ತಾಳೆ. ಅವಳಿಗೆ ಗೊತ್ತಿದೆ ನಾನು ಸಾಯ್ತೇನೆ ಅಂತ, ಔಷಧಿ ಗೊತ್ತಿದೆ, ಆದ್ರೂ ಕೂಡ ತನ್ನ ಸಾವಿಗೆ ಎದುರೇ ಆ ಪುಟ್ಟ ಮಗುವಿನ ಸೇವೆ ಮಾಡಿ ಕೊನೆಗೂ ಅದರಲ್ಲೇ ಅವರು ತನ್ನ ಸಾವನ್ನ ಕಾಣಿಸ್ತಾ ಇದ್ದಾರೆ. ಇಂಥ ಮಹಾನ್ ಸಾಧನೆಯನ್ನ ನಾವು ಎಲ್ಲಿ ನೆನಪಿಸಿಕೊಳ್ತೇವೆ. ನಾನು ಇವತ್ತು ನಮ್ಮ ಸಂಘದವರಿಗೆ ತುಂಬಾ ಅಭಿನಂದನೆ ಹೇಳ್ತಾರೆ. ಇಂಥ ಒಂದು ಆಗಿದೆ. ಆ ಮಹಾತಾಯಿಯನ್ನು ನೆನಪಿಸಿಕೊಂಡು ನಮ್ಮ ಸಿದ್ದಾಪುರ ತಾಲೂಕಿನ ಶಿಕ್ಷಕರಿಗೆ ಗೌರವ ಕೊಡುವ ಮೂಲಕ ನಾವೆಲ್ಲರೂ ಕೂಡ ಅವರ ಆದರ್ಶವನ್ನು ನೆನಪಿಸಿಕೊಟ್ಟಿದ್ದೇವೆ. ಸುಮಾರು 150-60 ವರ್ಷಗಳ ಹಿಂದೆ 18-20 ಶಾಲೆ ಮಾಡಿ ವಧುಗಳಿಗೂ ನಿರ್ಗತಿಕರಿಗೆ, ಬಡವರಿಗೆ, ಅಸಹಾಯಕರಿಗೆ, ಸ್ತ್ರೀಯರಿಗೆ ಶಿಕ್ಷಣ ಕೊಡಲಿಕ್ಕೆ ಹೋರಾಟದ ಮಹಾನ್ ದೇವತೆ ಆಗಿ ಬಹುಶಃ ಇಂಥವು 1000 ವರ್ಷಕ್ಕೂ ಬರೋದಿಲ್ಲ ಅಂತ ಪುಣ್ಯಾತ್ಮೆ ನಮ್ಮ ದೇಶದಲ್ಲಿ ಹುಟ್ಟಿ 1897 ಹಸುವಿಕಾಳೆ. ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ದೊಡ್ಡ ಮಹಾನ್ ಪುರುಷ ಇದೆಲ್ಲ ಅವರು ಮಾತನಾಡ್ತಾರೆ. ಎಷ್ಟು ದೊಡ್ಡ ವ್ಯಕ್ತಿ ನೋಡಿ ಅವರು. ಇವತ್ತು ಹಳ್ಳಿಯಿಂದ ಬೇರೆಯವರಿಗೆ ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಚೆನ್ನಾಗಾಗಿದೆ ಅಂತಂದ್ರೆ ಅದಕ್ಕೆ ಅವ್ರು ಕೊಟ್ಟಂತ ಒಂದು ಸಂವಿಧಾನವೇ ಕಾರಣ. ಆ ಮಹಾನ್ ವ್ಯಕ್ತಿ ಹೇಳಿದಂತ ಒಂದೇ ಮಾತು ಏನಂತಂದ್ರೆ, ನಾನು ನನ್ನ ಜೀವನದಲ್ಲಿ ಗುರು ಸ್ಥಾನದಲ್ಲಿ 3 ವ್ಯಕ್ತಿಗಳನ್ನ ಕಂಡಿದ್ದೇನೆ. ಒಬ್ರು ಗೌತಮ ನಮ್ಮ ಮಹಾಭೂತ, ಎರಡನೇದು ನಮ್ಮ ಯಾರು ಸಂತ ಕಬೀರ್ ದಾಸ್, ಮೂರನೇ ಈ ಮಹಾತ್ಮ. ನಾವೆಷ್ಟು ಹೆಮ್ಮೆ ಪಡಬೇಕು. ಅಂಥ ದೊಡ್ಡ ವ್ಯಕ್ತಿಗಳ ಬಾಯಿಗೆ ತ್ರಿಮೂರ್ತಿಗಳ ಸ್ಥಾನ ಪಡೆದಂತ ಈಕೆ ಇವತ್ತು ನಮ್ಮ ಮುಂದಿಲ್ಲ. ಆದ್ರೆ ಅವಳ ಮಾಡಿದಂತಹ ಸೇವೆ ನೆನೆಸಿಕೊಂಡು ನಮ್ಮ ಶಿಕ್ಷಕರಿಗೆ ಒಂದು ಪ್ರಶಸ್ತಿಯನ್ನು ಕೊಡೋದು ಮಾಡಿದ್ವಿ. ನಿಜವಾಗಿ ನನಗೆ ತುಂಬಾ ಸಂತೋಷ. ನಾನು ಇವತ್ತು ತುಂಬಾ ಕೆಲಸ ಹೋರಾಟದಲ್ಲಿದ್ದೆ. 3ನೇ ತಾರೀಕು ಇಟ್ಕೊಂಡ್ರು ಆಗಲೇ ಕನ್ನಡ ಸಾಹಿತ್ಯ ಪರಿಷತ್ ನಿನ್ನೆ ಇಟ್ಕೊಂಡ್ರು. ನಿನ್ನೆ 15 ನಾನು ಬಳಿಯಾಡ ಹೋಗುದು ಬರ್ತಿದ್ರೆ ನನಗೆ ಸಾಧ್ಯ ಇದೆ. ನಾನು ಶಿರ್ಸಿ ಬಂದು ನೋಡಿದ್ರೆ 4 ನಮ್ಮ ಮತ್ತೆ ಸಂತೋಷ ಮಾಡಿ ಇವತ್ತು ಕೂಡ ಬೆಳಿಗ್ಗೆ ಮಾತ್ರ ಒಂದು ಕೆಲಸ ಬಂದಿದ್ದಾರೆ. ಅದು ಯಾವಾಗ ಒಂದು ಬೆಂಟು ಹೋಗೋದ್ರೆ ನಾನು ಬಂದು ಇಂಥ ಒಂದು ಒಂದೇ ಕೆಲಸದಲ್ಲಿ ಭಾಗವಹಿಸಿದ್ದೇನೆ. ಹಾಗಾಗಿ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ನೀವೊಂದು ಏನು ಪ್ರಶಸ್ತಿ ಪಡೆದಿದ್ದೀರಿ, ಇನ್ನೊಂದು 36 ಪಡ್ಕೊಂಡಿದ್ದೀರಿ, ಮುಂದೂಡಿದವರು ಪಡಲಿಕ್ಕಿದ್ದೀರಿ. ಇವೆಲ್ಲರೂ ಕೂಡ ಆ ಮಹಾತಾಯಿಯ ಆಶಯವನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಇವತ್ತು ಯಾರಿಗೂ ಆ ಸಂದರ್ಭ ಇಲ್ಲ. ನಾವೆಲ್ಲರೂ ಕೂಡ ಫ್ರೀ ಅಂಡ್ ಫ್ರಾಂಕ್ ಆಗಿ ಕೆಲಸ ಮಾಡುವಂತ ಒಂದು ಸ್ಥಾನದಲ್ಲಿ ಇದ್ದೇವೆ. ನಾವೆಲ್ಲರೂ ಕೂಡ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಆ ತಾಯಿಯ ಆದರ್ಶಗಳನ್ನು ನಾವು ಕಣ್ಣು ತಿಕ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನಮ್ಮ ಸಂಘದವರಿಗೆ ಬಹಳ ಖುಷಿ ಆಯ್ತು. ಎಲ್ಲರೂ ಕೂಡ ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ಎಲ್ಲೋ ವಿದ್ಯಾರ್ಥಿ ಏನ್ ಮಾಡ್ತಾರೆ, ವೆರಿ ಗುಡ್. ಎಲ್ಲ ಪುರುಷ ಶಿಕ್ಷಕರು ಒಂದು ಯೂನಿಫಾರ್ಮ್ ಮತ್ತೆ ಲೇಡೀಸ್ ಎಲ್ಲ ಏನೋ ಒಂದು ಹೊಸ ಎಷ್ಟೋ ಒಳ್ಳೆ ಕಾರ್ಯಕ್ರಮಗಳಾಗಿದ್ದಾರೆ. ಇವೆಲ್ಲರೂ ಕೂಡ ಒಂದು ಯೂನಿಫಾರ್ಮ್ ಹಾಕೊಂಡು
ಒಂದು ಯೂನಿಫಾರ್ಮ್ ಆಗಿ ಒಂದು ಕಾರ್ಯಕ್ರಮ ಸಂಘಟನೆ ಮಾಡಿದ್ರ ಎಲ್ಲರೂ ಕೂಡ ಬಹಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನಿಮ್ಮೆಲ್ಲರ ಜವಾಬ್ದಾರಿ ನಾವೆಲ್ಲರೂ ಕೂಡ ಹಾಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಣ. ಇವತ್ತು ಸಿದ್ದಾಪುರ ತಾಲೂಕು SSLCಲಿ ಇಡೀ ಸ್ಟೇಟ್ಗೆ ಸೆಕೆಂಡ್ ಒಂದಾಗಿ ಆಶೀರ್ವಾದ ಒಂದಾಗೂ ಬಹಳ ಒಂದೇ ಇಡೀ ರಾಜ್ಯಕ್ಕೆ ಮೊದಲ ಸ್ಥಾನ ಸಿದ್ದಾಪುರ ತಾಲೂಕು. ಸೊ ಅಂತ ಮಕ್ಕಳಿಗೆ ಫೌಂಡರ್ ನೀವುಗಳೇ. ಸೊ ಹಾಗಾಗಿ ನಿಮಗೂ ಕೂಡ ಕೀರ್ತಿ ಸಲ್ತದೆ. ಅದನ್ನ ನೆನಪಿಟ್ಕೊಂಡು ನಾವು ಮುಂದಿದ್ದರೆ ಆ ಕೆಲಸವನ್ನ ಮಾಡೋಣ. ಒಟ್ಟಾರೆ ಸಿದ್ದಾಪುರ ಪ್ರಾಥಮಿಕೆಯಲ್ಲಿ ಅಥವಾ ಪ್ರೌಢ ಶಿಕ್ಷಣ ಸಂಬಂಧಪಟ್ಟಂತೆ ಒಂದು ಮಾದರಿ ತಾಲೂಕಾಗಿ ಮುಂದಿನ ದಿವಸ ಬರಬಹುದು ಎನ್ನುವ ಆಶಯವನ್ನು ವ್ಯಕ್ತಪಡಿಸ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸರ್ವರಿಗೂ ಒಂದು ದಿವಸ ವಿಶೇಷವಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಸಾವಿತ್ರಿಬಾಯಿ ಫುಲೆ ಅವರ ಜೀವನ